ಶುಭ ಮುಂಜಾನೆ. 3ನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳ ಪಠ್ಯ ಮಕ್ಕಳು ಪ್ರಬಂಧ. ಮಕ್ಕಳು ಪ್ರಬಂಧವನ್ನು ಹೇಳ್ತಾ ಮಕ್ಕಳ ಶೈಶಾವಸ್ಥೆಯ ಸಂದರ್ಭವನ್ನು ಸಹಿತ ವಿವರಿಸಿದ್ದೆ. ತದನಂತರ ಬರುವುದೇ ಬಾಲ್ಯಾವಸ್ಥೆ. ಈ ಬಾಲ್ಯಾವಸ್ಥೆಯ ಸಂದರ್ಭ 10ನೇ ವರ್ಷದಿಂದ ಹಿಡಿದು 12 ವರ್ಷದ ಒಳಗಿನ ಮಕ್ಕಳು. ಆ ಕಡೆ ಅವರು ಪೂರ್ತಿ ಸಣ್ಣವರು ಅಲ್ಲ, ತೀರಾ ದೊಡ್ಡವರು ಅಲ್ಲ. ಚಿಕ್ಕ ಮಕ್ಕಳ ಜೊತೆ ಆಟ ಆಡೋಕೆ ಪೂರ್ತಿಯಾಗಿ ಸಣ್ಣವರು ಅಲ್ಲ, ದೊಡ್ಡವ್ರ ಜೊತೆ ಕೂರ್ತು ಬೆರೆತು ಮಾತನಾಡೋಕೆ ದೊಡ್ಡವರು ಅಲ್ಲ. ಇಂತಹ ಸಂದರ್ಭ ಬಾಲ್ಯಾವಸ್ಥೆಯ ಸಂದರ್ಭ. ಆಯಿತಾ? ಈ ಮಕ್ಕಳಿಗೆ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ, ನೀವಿನ್ನೂ ಚಿಕ್ಕ ಮಕ್ಕಳು ಅಂತ ತಿಳಿದ್ರಾ, ನೀವು ಚೆನ್ನಾಗಿ ಓದಬೇಕು ಅಂತ. ಒಂದು ವೇಳೆ ದೊಡ್ಡವ್ರ ಜೊತೆ ಕೂತ್ಕೊಂಡು ಅವ್ರ ಮಾತುಗಳನ್ನು ಕೇಳ್ತಾ ಇದ್ರೆ ಮತ್ತು ಅದೇ ಅಪ್ಪ ಅಮ್ಮ ಹೇಳ್ತಾರೆ, ನೀವು ಅಷ್ಟೊಂದು ದೊಡ್ಡವರಾಗ್ಬಿಟ್ರಾ, ದೊಡ್ಡವ್ರ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಅಂತ ಕೇಳ್ತಾರೆ. ಹಾಗಾಗಿ ಇಲ್ಲಿ ಆ ಕಡೆ ದೊಡ್ಡವರು ಅಲ್ಲ, ಈ ಕಡೆ ಚಿಕ್ಕವರು ಅಲ್ಲದ ಒಂದು ಸಂದರ್ಭ ಈ ಬಾಲ್ಯಾವಸ್ಥೆಯ ಸಂದರ್ಭ. ಆಯಿತಾ? ಮುಂದೆ ಬರೋದು ತಾರುಣ್ಯದ ಸಂದರ್ಭ. ತಾರುಣ್ಯ ಅಂತ ಅಂದರೆ ಸುಮಾರು 14ರಿಂದ 15 ವರ್ಷ ಇಲ್ಲ 40 ವರ್ಷದವರೆಗಿನ ಒಂದು ಸಂದರ್ಭ ತಾರುಣ್ಯದ ಸಂದರ್ಭ. ಸಹಜವಾಗಿ 40 ವರ್ಷಗಳ ತನಕ ಆ ಒಂದು ಸುಂದರತೆ ಇರೋದಿಲ್ಲ. ಅಲ್ಲಿ ಸುಮಾರು 15ರಿಂದ 18, 20 ಅಂತ ಹೇಳ್ಬೋದು. ಅದಕ್ಕೂ ಮುಂದಿನದು ಕೂಡ ತಾರುಣ್ಯಕ್ಕೆ ಸಂಬಂಧಪಟ್ಟಿದ್ದು. ಈ 15ರಿಂದ 20 ವರ್ಷ ಅಥವಾ 21 ವರ್ಷ ನಡುವೆ ಏನು ಬಂದಿರತ್ತಲ್ವಾ ಆ ತಾರುಣ್ಯದಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಏನು ಅನ್ನಿಸ್ತಿರತ್ತೆ ಅಂದರೆ, ನಾವು ಸುಂದರವಾಗಿ ಕಾಣಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರತ್ತೆ. ಯಾಕಂದರೆ ಈ ಸಂದರ್ಭದಲ್ಲಿ ದೇಹದಲ್ಲಿ ಕೆಲವೊಂದು ಬದಲಾವಣೆ ಆಗೋದು ಸಹಜ. ಅದರಲ್ಲಿಯೂ ಮುಖದ ಮೇಲೆ ಮೊಡವೆ ಏಳೋಕೆ ಪ್ರಾರಂಭ ಆಗತ್ತೆ. ಕಂಠದ ಮಾಧುರ್ಯ ಏನಾಗತ್ತೆ, ಸೊಗಸಾಗಿದ್ದಂತಹ ಒಂದು ಕಂಠ ಅಲ್ಲಿ ಗಡಸಾಗಲಿಕ್ಕೆ ಪ್ರಾರಂಭ ಆಗತ್ತೆ. ಅವ್ರು ದೊಡ್ಡವರಾದ್ರು ಅನ್ನೋದು ಗೊತ್ತಾಗತ್ತೆ. ಹುಡುಗರಲ್ಲಿ ಕಂಠದಲ್ಲಿ ಬದಲಾವಣೆ ಆಗ್ತಾ ಹೋಗತ್ತೆ, ಹುಡುಗಿಯರಲ್ಲಿ ದೇಹದಲ್ಲಿ ಬದಲಾವಣೆ ಆಗ್ತಾ ಹೋಗತ್ತೆ. ಜೊತೆಗೆ ಮುಖದ ಮೇಲೆ ಮೊಡವೆಗಳು ಏಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದ ಹಾಗೆ ಅವ್ರಿಗನ್ಸತ್ತೆ, ಅಯ್ಯೋ ಮುಖದ ಮೇಲೆ ಮೊಡವೆ ಹೇಳ್ತಿದೆಯಲ್ಲಪ್ಪ, ಮುಖದ ಮೇಲೆ ಮೊಡವೆ ಎಳ್ದೆ ಹೋಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾನು ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ. ಬೇರೆಯವರನ್ನು ನೋಡಿ ತಾವು ಅವರಂತೆಯೇ ಆಗಬೇಕು, ಅವ್ರಿಗಿಂತ ಚೆನ್ನಾಗಾಗಬೇಕು ಅಂತ ಆಸೆ ಪಡ್ತಾರೆ. ಈ ಸಂದರ್ಭದಲ್ಲಿ ಹಲವಾರು ಸಿನಿಮಾ ನಾಯಕಿಯರನ್ನು ಅವರು ಏನು ಮಾಡ್ಕೊಂಡಿರ್ತಾರೆ, ನೋಡ್ಕೊಂಡಿರ್ತಾರೆ. ಅಂದರೆ ಅವ್ರು ಹೇಗೆ ಮೇಕಪ್ ಮಾಡ್ತಾರೆ, ನಾವು ಹೇಗೆ ಮೇಕಪ್ ಮಾಡಬೇಕು, ನಾವು ಅವ್ರಿಗಿಂತ ಚೆನ್ನಾಗಿಲ್ವಾ, ಅವ್ರು ಹೇಗಿದ್ದಾರೆ, ಈ ರೀತಿಯ ಭಾವನೆಗಳೆಲ್ಲವೂ ಕೂಡ ಆ ಹದಿಹರೆಯದ ವಯಸ್ಸಿನಲ್ಲಿ ಬರುವಂಥದ್ದು. ಕೆಲವೊಂದು ಸರಿ ಅಂದ್ಕೊಳ್ತಾರೆ, ಯಾಕಂದರೆ ವಯಸ್ಸು ಸಹಜವಾಗಿ ನಿಲ್ಲೋದಿಲ್ಲ, ವಯಸ್ಸು ಸಾಕ್ತಾನೇ ಹೋಗತ್ತೆ. ಎಷ್ಟೋ ಸರಿ ಅವ್ರಿಗೆ ಅನ್ನಿಸ್ತಿರತ್ತೆ. ಯಾಕಂದರೆ ಈ ಸಂದರ್ಭದಲ್ಲಿ ಅಪ್ಪ ಅಮ್ಮ ಅವರ ಒಂದು ನಡವಳಿಕೆಯನ್ನು ನೋಡಿ ಅವ್ರಿಗೆ ಅಂತ ಇರ್ತಾರೆ, ಸಾಕು ತುಂಬ ಕನ್ನಡಿ ನೋಡಬೇಡ್ರಿ, ನಿಮ್ಮ ಪಾಳಿ ನೀವು ಓದ್ಕೊಳ್ರಿ, ಓದಬೇಕು, ಓದುವ ವಯಸ್ಸು. ಜೊತೆಗೆ ಈ ಸಂದರ್ಭದಲ್ಲಿ ನೀವು ಎಷ್ಟು ಚೆನ್ನಾಗಿ ಓದ್ತಿರೋ ಮುಂದೆ ನಿಮ್ಗೇನಾಗತ್ತೆ, ಒಂದು ಒಳ್ಳೆಯ ಉದ್ಯೋಗ ಆಗಿರ್ಬೋದು, ಒಂದು ಒಳ್ಳೆಯ ವಿದ್ಯಾಭ್ಯಾಸ ಆಗಿರ್ಬೋದು ನಿಮಗೆ ಸಿಕ್ಕತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಮಕ್ಕಳಿಗೇನು ಅನಿಸತ್ತೆ ಅಂದರೆ, ಅಪ್ಪ ಅಮ್ಮ ನಮ್ಗೆ ಇಷ್ಟೆಲ್ಲ ಬುದ್ಧಿ ಹೇಳ್ತಾ ಇದ್ದಾರಲ್ಲ, ನಾವು ಬೇಗ ಬೇಗ ದೊಡ್ಡವರಾಗಿ ಬೆಳಿಬೇಕು ಅಂತ ಅವ್ರಿಗೆ ಅನಿಸತ್ತೆ. ಯಾಕೆ ಈ ಒಂದು ಅಭಿಪ್ರಾಯ ಅವ್ರಿಗೆ ಬರುತ್ತೆ ಅಂದರೆ, ಮಕ್ಕಳಾಗಿದ್ದಾಗ ಓದು ಅಂತ ಬರೀ ಓದೋಕ್ಕೆ ಹೇಳ್ತಾರೆ. ಅದೇ ದೊಡ್ಡವರಾದರೆ ಓದ್ತಾರಾ? ಇಲ್ಲ ಅಲ್ಲ. ಹಾಗಾಗಿ ಅವ್ರಿಗೆ ಏನು ಅನ್ನಿಸ್ತಿರತ್ತೆ, ನಾವು ಬೇಗ ಬೇಗ ದೊಡ್ಡವರಾಗ್ಬಿಟ್ಟು ದುಡಿಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರತ್ತೆ. ಆದರೆ ಅವರಿಗೆ ಬಾಲ್ಯದಲ್ಲಿ ತಾವು ಏನು ಕಳ್ಕೊಳ್ತಿದ್ದೀವಿ ಅನ್ನೋದರ ಅರಿವಿರೋದಿಲ್ಲ. ನಾವು ದೊಡ್ಡವರಾಗಬೇಕು, ದುಡಿಬೇಕು ಅನ್ನೋದಷ್ಟೇ ಅವ್ರ ತಲೆಯಲ್ಲಿರತ್ತೆ.
ದೊಡ್ಡವರಾಗ್ತಾ ಆಗ್ತಾ ಹೋದಾಗೆ ವಯಸ್ಸು ಕಳೀತಾ ಹೋಗುತ್ತೆ. ವಯಸ್ಸು ಕಳೆದ ಹಾಗೆ ವಯಸ್ಸಾಗ್ತಾ ಇದ್ದ ಹಾಗೆ ಮುಖದ ಮೇಲೆಲ್ಲ ನಿರಿಗೆಗಳು ಸ್ಟಾರ್ಟ್ ಆಗತ್ತೆ, ಚರ್ಮ ಎಲ್ಲ ಜೋತ್ ಬೀಳೋಕೆ ಸ್ಟಾರ್ಟ್ ಆಗತ್ತೆ. ಒಮ್ಮೊಮ್ಮೆ ಅನಿಸತ್ತೆ, ನಾವು ಈ ತಾರುಣ್ಯದಲ್ಲೇ ಇರಬೇಕಿತ್ತಲ್ವಾ ಅಂತ ಕೆಲವ್ರಿಗೆ ಅನ್ಸತ್ತೆ. ಇನ್ನು ಕೆಲವ್ರಿಗೆ ಏನನ್ಸತ್ತೆ ಅಂದರೆ ನಮ್ಮ ಬಾಲ್ಯನೇ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅನ್ಸತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಒಂದು ಜೀವನದ ಮಹತ್ವವಾದಂತಹ ಘಟನೆಗಳು ಅತಿ ಅಮೂಲ್ಯವಾದುದು. ಸರಿ, ಈ ಹುಡುಗರು ಹಾಗೆ ವಿಚಾರ ಮಾಡ್ತಾರೆ. ಯಾವ ಸಂದರ್ಭದಲ್ಲಿ? ತಾರುಣ್ಯದ ಸಂದರ್ಭದಲ್ಲಿ. ನಾವು ಕೂಡ ಚೆನ್ನಾಗಿ ದುಡಿಬೇಕು ಅನ್ನೋದನ್ನಿರತ್ತೆ. ಅಪ್ಪ ಅಮ್ಮ ಈಗ ಓದೋದಿಲ್ವಲ್ಲ, ನಾವು ಬೇಗ ಬೇಗ ದೊಡ್ಡವರಾಗಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇರತ್ತೆ. ಇನ್ನು ಆ ವಯಸ್ಸುಗಳು ಮುಗಿತಾ ಬಂದಂಗೆ ಸುಮಾರು 15ರಿಂದ 14ರಿಂದ 15, 15ರಿಂದ 16 ಆ ಸಂದರ್ಭ ಮುಗಿತಾ ಬಂದಂಗೆ ಅವ್ರಿಗೆ ಅನ್ನಿಸ್ತಾ ಇರತ್ತೆ, ನಮ್ಮನ್ನು ಯಾರಾದರೂ ಒಂದು ಪ್ರೀತಿ ಮಾಡಬೇಕು. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಇದ್ದೇ ಇರ್ತಾರೆ. ಆದರೆ ಈ ತಾರುಣ್ಯದ ಸಂದರ್ಭ, ಮೊದಲನೇ ತಾರುಣ್ಯದ ಸಂದರ್ಭದಲ್ಲಾಗುವಂತಹ ಪ್ರೀತಿ ಬರೀ ಆಕರ್ಷಣೀಯ ಪ್ರೀತಿ. ಈ ಪ್ರೀತಿ ಶುದ್ಧ ಆದದ್ದು ಅಲ್ಲ ಅಂತ ಹೇಳ್ತಾರೆ. ನಿಜವಾಗಿಯೂ ಹೌದು. ಈ ಸಂದರ್ಭದಲ್ಲಿ ಅವರಿಗೆ ತುಂಬ ವಿಚಾರಗಳು ಬರೋದಿಲ್ಲ. ಅವ್ರಿಗೆ ಬರೋದೇನೋ, ಪ್ರೀತಿ ಒಂದೇ, ಪ್ರೀತಿನೇ ನಮ್ಮ ಮುಖ್ಯ ಅಂತ ಅವ್ರು ಅಂದ್ಕೊಳ್ತಾರೆ. ಮುಂದಿನ ಜೀವನವಾಗಿರ್ಬೋದು, ನಾವು ಹೇಗೆ ಸಂಸಾರ ಮಾಡಬೇಕು ಅನ್ನೋದಾಗಿರ್ಬೋದು, ಮುಂದೆ ನಮ್ಮ ಸಂಸಾರ ಹೇಗೆ ನಡೆಯುತ್ತೆ ಅನ್ನೋದಾಗಿರ್ಬೋದು, ಯಾವ ವಿಚಾರಧಾರೆಗಳು ಇರೋಲ್ಲ. ಕೇವಲ ಪ್ರೀತಿ ಮಾತ್ರ ಅವ್ರ ತಲೆಯಲ್ಲಿರೋದು. ನನ್ನನ್ನು ಅವ್ರು ತುಂಬ ಪ್ರೀತಿಸ್ತಿದಾರಲ್ಲ ಅಂತ ಅವ್ರಿಗೆ ಅನ್ನಿಸ್ತಿರತ್ತೆ. ಸರಿ, ಈ ಒಂದೇ ಒಂದು ಪ್ರೀತಿಯಿಂದಾಗಿ ಎಷ್ಟೋ ಜನ ಮಕ್ಕಳೇನು ಮಾಡ್ತಾರೆ? ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡೋಕ್ಕೂ ಮುಂಚೆ ಒಂದು 10 ನಿಮಿಷ ಕೂತ್ಕೊಂಡು, ನನ್ನ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನನ್ನನ್ನು ಸಾಕಿದ್ದಾರೆ, ನಾನು ಕೇವಲ ಇದೊಂದು ಪ್ರೀತಿಗೋಸ್ಕರ ಈ ರೀತಿ ಮಾಡ್ಕೊಳ್ಬೇಕಾ ಅಂತ ಒಂದೇ ಒಂದು ಕ್ಷಣ ಕೂತು ಅವ್ರು ವಿಚಾರ ಮಾಡಿದರೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಆದರೆ ಅವರಿಗೆ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಕಾಣೋದು ಪ್ರೀತಿ. ಹಾಗಾಗಿ ಲೇಖಕರು ಹೇಳೋದೇನು ಅಂದರೆ, ಲೇಖಕರು ತಮ್ಮ ಅಭಿಪ್ರಾಯದ ಮುಖಾಂತರ ಓದುಗನಿಗೆ ಹೇಳೋಕೆ ಹೊರಟಿದ್ದಾರೆ. ಈ ತಾರುಣ್ಯದಲ್ಲಿ ಆಗುವಂತಹ, ತಾರುಣ್ಯದ ಮೊದಲ ಸಂದರ್ಭದಲ್ಲಿ ಆಗುವಂತಹ ಪ್ರೀತಿ ಶುದ್ಧವಾದದ್ದಲ್ಲ ಅನ್ನೋದನ್ನ ತಿಳಿಸಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರಿ, ತದನಂತರದ ಸಂದರ್ಭದಲ್ಲಿ ಅವರು ಒಂದು ವಿವರಣೆಯನ್ನು ನೀಡ್ತಾರೆ. ಬಾಲ್ಯದಲ್ಲಿ ತಂದೆ ತಾಯಿಗಳು ಮಕ್ಕಳ ಮೇಲೆ ಪ್ರೀತಿಯನ್ನು ತೋರಿಸ್ತಿದ್ರು. ಆದರೆ ಆ ಪ್ರೀತಿ ಹೇಗಿತ್ತು ಅಂದರೆ ಶುದ್ಧವಾಗಿತ್ತು. ಯಾಕಂದರೆ ಬರೀ ಅಪ್ಪ ಅಮ್ಮ ಮಾತ್ರ ಮಕ್ಕಳ ಮೇಲೆ ಪ್ರೀತಿ ತೋರಿಸ್ತಿದ್ರೆ ವಿನಃ ಮಕ್ಕಳಿಂದ ಏನನ್ನು ಬಯಸ್ತಿರಲಿಲ್ಲ. ಯಾಕಂದರೆ ಮಕ್ಕಳಿಂದ ಆ ಸಂದರ್ಭದಲ್ಲಿ ಮಕ್ಕಳಿಂದ ಏನನ್ನೂ ಕೊಡೋಕೆ ಸಾಧ್ಯ ಆಗ್ತಿರಲಿಲ್ಲ. ಕೇವಲ ಪ್ರೀತಿ, ಮುದ್ದು ಮುದ್ದು ಮಾತುಗಳು, ಅವರ ತೊದಲು ನುಡಿಗಳು, ಇವಿಷ್ಟೇ ಅವ್ರಿಗೆ ಚೆಂದ ಆಗಿರ್ತಿತ್ತು. ಮಕ್ಕಳೇ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಇದ್ದಾರೆ. ದೊಡ್ಡವರಾಗ್ತಾ ಇದ್ದ ಹಾಗೆ ಅವ್ರಿಗೇನು ಅನ್ನಿಸ್ತಾ ಇರತ್ತೆ, ಹಿಂದೆ ತನ್ನ ಮಕ್ಕಳು ಹೇಗಿದ್ರು, ಮಕ್ಕಳಾಗಿದ್ದಾಗ ಹೇಗಿದ್ರು, ಈಗ ಅವರು ದೊಡ್ಡವರಾಗಿದ್ದಾರೆ ಅಂತ ಅವ್ರಿಗೆ ಅನ್ಸತ್ತೆ. ತಿರುಗಿ ಒಮ್ಮೆ ಆ ಬಾಲ್ಯದ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಹೋಗ್ತಾರೆ ತಂದೆ ತಾಯಿಗಳು. ಸರಿ, ಮಕ್ಕಳು ತಾರುಣ್ಯದ ಸಂದರ್ಭದ ಮೊದಲ ಹಂತ ಮುಗಿಯಿತು. ಎರಡನೇ ಹಂತದಲ್ಲಿ ಏನಾಗುತ್ತೆ? ಮಕ್ಕಳಿಗೆ ಮದುವೆ ಮಾಡಬೇಕು ಅನ್ನೋದಿರತ್ತೆ. ಮದುವೆಗೂಕ್ಕಿಂತ ಮುಂಚೆ ಅವರು SSLC ಮುಗಿಸಾದ ನಂತರ ವಿದ್ಯಾಭ್ಯಾಸ. ಅಪ್ಪ ಅಮ್ಮನಿಗನ್ಸತ್ತೆ, ನನ್ನ ಮಕ್ಕಳನ್ನು ನಾನು ಇಷ್ಟೆಲ್ಲ ಬೆಳೆಸಿದ್ದೀನಿ, ಸಾಕಿದ್ದೀನಿ, ಚೆನ್ನಾಗಿ ಓದಿಸ್ತಾ ಇದ್ದೀನಿ, ಅವರು ನಾನು ಹೇಳಿದ ವಿಷಯವನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇರತ್ತೆ ತಂದೆ ತಾಯಿಗೆ. ತಂದೆ ತಾಯಿಯೂ ಕೂಡ ಒಂದು ಸ್ವಲ್ಪನಾದರೂ ವಿಚಾರ ಮಾಡಬೇಕು. ತನ್ನ ಮಕ್ಕಳಿಗೆ ಯಾವುದರಲ್ಲಿ ಓದೋದಕ್ಕೆ ಆಸಕ್ತಿ ಇದೆ ಅನ್ನೋದನ್ನ ನೋಡಬೇಕು. ತಂದೆ ತಾಯಿಗಳು ಮತ್ತೆ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ನೀನು ಇದೇ ವಿಷಯ ತಗೋಬೇಕು, ನೀನು ಸೈನ್ಸೇ ತಗೋಬೇಕು, ಸೈನ್ಸ್ ತಗೊಂಡು ಡಾಕ್ಟ್ರೇ ಆಗಬೇಕು, ಇಲ್ಲ ನೀನು ಇಂಜಿನಿಯರೇ ಆಗಬೇಕು ಅಂತ ಮಕ್ಕಳ ಮೇಲೆ ಒತ್ತಡ ಹೇರ್ತಾರೆ. ಅಷ್ಟಲ್ದೇ ನಾನು ಹೇಳಿದ ಹುಡುಗಿನೇ ಮದುವೆ ಆಗಬೇಕು ಅಂತ ಅಂದ್ಕೊಳ್ತಾರೆ. ಇವೆಲ್ಲ ಏನಾಗ್ತಾ ಇದೆ? ಪ್ರೀತಿಯನ್ನು
ಅವರಿಗೆ ತೋರಿಸೋದರ ಜೊತೆಗೆ ಮತ್ತೆ ಆ ಪ್ರೀತಿಯನ್ನು ಪಡೆಯೋದು. ಇದು ಒಂದು ವ್ಯವಹಾರದ ಥರ ಆಗ್ತಿದೆ ಅಂತ ಹೇಳ್ತಾರೆ. ಯಾಕಂದರೆ ಚಿಕ್ಕಕ್ಕಿರ್ಬೇಕಾದ್ರೆ ಪ್ರೀತಿಯನ್ನು ತೋರಿಸಿದ್ದೀವಿ ಕರೆ, ಅವ್ರು ದೊಡ್ಡವರಾಗ್ತಾ ಬೆಳೀತಾ ಬೆಳೀತಾ ಹೋದಂಗೆ ಅವರು ಸೈನ್ಸ್ ಓದಿದರೆ, ಅವರು ಡಾಕ್ಟ್ರ್ ಆದರೆ, ನನ್ನ ಮಾತನ್ನು ಕೇಳಿದ್ರಲ್ಲ ಹಾಂ ಅಂತ ಅನ್ನುವ ಒಂದು ಭಾವನೆ ಅವರಲ್ಲಿರತ್ತೆ. ಮತ್ತೆ ಆ ಪ್ರೀತಿ ತನಗೆ ಸಿಗ್ತಿದೆಯಲ್ಲ ಅಂತ ಅವ್ರಿಗೆ ಅನ್ಸತ್ತೆ. ಹಾಗಾಗಿ ಮಕ್ಕಳ ಆಸೆ ಆಕಾಂಕ್ಷೆಗೆ ನಾವು ಏನು ಮಾಡಬೇಕು ಅಂತ ಹೇಳ್ತಾರೆ, ಪ್ರೋತ್ಸಾಹವನ್ನು ನೀಡಬೇಕು. ಒಂದು ವೇಳೆ ಆ ಪ್ರೋತ್ಸಾಹ ನೀಡದೆ ನಮ್ಮಿಚ್ಛೆಗೆ ನಮ್ಮಿಷ್ಟಕ್ಕೆ ಅವರನ್ನು ನಾವು ನಡೆಸ್ಕೊಳ್ತಾ ಹೋದರೆ ಆ ಪ್ರೀತಿ ಏನಾಗಿರುತ್ತೆ, ವ್ಯವಹಾರವಾಗತ್ತೆ ಅನ್ನೋದನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಮಕ್ಕಳಿಗೆ ಏನಾಗುತ್ತೆ, ತಂದೆ ತಾಯಿ ಮೇಲೆ ಸಿಟ್ಟು ಬರುತ್ತೆ, ನನ್ನ ಆಸೆಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದಾರಲ್ಲ ಅಂತ. ಇತ್ತ ಅಪ್ಪ ಅಮ್ಮಂಗೂ ಕೂಡ ನನ್ನ ಇಷ್ಟಕ್ಕೆ ವಿರೋಧವಾಗಿ ನನ್ನ ಮಕ್ಕಳು ನಡ್ಕೋತಿದ್ದಾರಲ್ಲ ಅಂತ ಅನ್ಸತ್ತೆ. ಸರಿ ಆಯಿತು, ಆದಮೇಲೆ ಮದುವೆಯ ವಯಸ್ಸು, ಮದುವೆ ಆಯಿತು, ಒಂದವ್ರ ಅಪ್ಪ ಅಮ್ಮ ನೋಡಿದ್ದಾಗಿರ್ಬೋದು, ಇಲ್ಲಾಂದ್ರೆ ಅವ್ರು ಇಷ್ಟಪಟ್ಟಿದ್ದಾಗಿರ್ಬೋದು. ಮುಂದೇನಾಗತ್ತೆ, ಅಪ್ಪ ಅಮ್ಮನನ್ನು ನೋಡ್ಕೊಳ್ಬೇಕು, ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಬೇಕು. ಇತ್ತ ಒಂದು ಸರಿ ಅಪ್ಪ ಅಮ್ಮನ ಮೇಲೆ ಏನಾದರೂ ಒಂಚೂರು ವಿರಸ ಬಂದಿದ್ದಿದ್ರೆ ಅವರು ಏನು ಮಾಡ್ತಾರೆ, ಹೆಂಡತಿ ಮಕ್ಕಳ ಜೊತೆಗೆ ಸಂಸಾರ ಮಾಡ್ತಾರೆ. ಅಪ್ಪ ಅಮ್ಮನನ್ನು ಕಡೆಗಣಿಸ್ತಾರೆ, ಹೆಂಡತಿ ಮಕ್ಕಳನ್ನು ಖುಷಿಪಡಿಸ್ತಾ ಇರ್ತಾರೆ. ಆದರೆ ಅವರು ಒಂದು ಕ್ಷಣ ವಿಚಾರ ಮಾಡಬೇಕು. ಏನನ್ನ ವಿಚಾರ ಮಾಡಬೇಕು ಅಂದರೆ, ತನ್ನ ತಂದೆ ತಾಯಿ ಏನು ಹೇಳಿದರೂ ಕೂಡ ನನ್ನನ್ನು ಹೆತ್ತಿದಾರಲ್ಲ, ನನ್ನನ್ನು ಸಾಕಿದಾರಲ್ಲ, ನನ್ನನ್ನು ಇಷ್ಟು ದೊಡ್ಡವನಾಗಿ ಮಾಡಿದಾರಲ್ಲ ಅನ್ನುವ ಒಂದು ಭಾವನೆ ಅವ್ರ ಮನಸ್ಸಿನಲ್ಲಿರಬೇಕು. ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ತನ್ನನ್ನು ಸಾಕೋಕೆ ಅನ್ನುವ ವಿಚಾರ ಅವರಲ್ಲಿರಬೇಕು. ಅವ್ರು ಓದೋದಕ್ಕಾಗಿರ್ಬೋದು, ಅವ್ರು ಕೇಳಿದ್ದನ್ನು ಕೊಡಿಸೋದಕ್ಕಾಗಿರ್ಬೋದು, ಇವೆಲ್ಲವನ್ನು ಅವ್ರು ನೆನ್ಪಿಟ್ಕೊಂಡಾಗ ಮಾತ್ರ ಮುಂದೆಯೂ ಕೂಡ ಅಪ್ಪ ಅಮ್ಮನನ್ನು ಅವ್ರು ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ಕೆಲವೊಬ್ಬರಲ್ಲಿ ಅದು ಮರ್ತೋಗ್ಬಿಟ್ಟಿರತ್ತೆ. ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅನ್ನೋದನ್ನು ಕೂಡ ಮರ್ತೋಗಿರ್ತಾರೆ ಅವರು. ಹಾಗಾಗಿ ಅಪ್ಪ ಅಮ್ಮನ ಬಗ್ಗೆ ಕಾಳಜಿನೇ ಇರಲ್ಲ ಅವರಿಗೆ. ಅವ್ರೇನು ಮಾಡ್ತಾರೆ, ತನ್ನ ಹೆಂಡತಿ ಮಕ್ಕಳೊಂದಿಗೆ ಸುಖವಾಗಿ ಸಂಸಾರವನ್ನು ಮಾಡ್ತಾ ಇರ್ತಾರೆ. ಸುಖವಾಗಿ ಸಂಸಾರ ಮಾಡುವ ಸಂದರ್ಭದಲ್ಲಿ ಒಂದು ಕ್ಷಣ ಅವ್ರು ವಿಚಾರ ಮಾಡಬೇಕು, ಇಂದು ನಾನು ನನ್ನ ಅಪ್ಪ ಅಮ್ಮನನ್ನು ಕಡೆಗಣಿಸ್ಬಿಟ್ಟಿದ್ದೀನಿ, ನಾನು ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇಲ್ಲ. ಮುಂದೆ ನನ್ನ ಮಕ್ಕಳು ನನ್ನನ್ನು ಹೀಗೆ ಮಾಡಿಬಿಟ್ರೆ ಅಂತ ಒಂದೇ ಕ್ಷಣ ವಿಚಾರ ಮಾಡಿದರೂ ಕೂಡ ಅವ್ರಿಗೆ ಏನಾಗ್ತಿತ್ತು, ತನ್ನ ತಂದೆ ತಾಯಿಯನ್ನು ಪುನಃ ಕರ್ಕೊಂಡು ಬರಬೇಕು, ತನ್ನ ತಂದೆ ತಾಯಿಯ ಜೊತೆಗಿರಬೇಕು ಅನ್ನೋ ಮನಸ್ಸಾಗ್ತಿತ್ತು. ಆದರೂ ತಂದೆ ತಾಯಿಗೆ ಮಾತ್ರ ತನ್ನ ಮಕ್ಕಳು ಎಲ್ಲಿದ್ರೂ ಸುಖವಾಗಿ ಸಂತೋಷವಾಗಿ ಇರಲಿ ಅಂತ ಆಸೆಯನ್ನು ಪಡ್ತಾರೆ. ಆಯ್ತಾ? ಜೊತೆಗೆ ಇವರು ಬಾಲ್ಯದಲ್ಲಿ ನಮಗೆ ತುಂಬ ಖುಷಿ ಕೊಟ್ರಲ್ಲ, ಆ ಒಂದು ಖುಷಿಯೇ ನಮಗೆ ಒಂದು ಸಾರ್ಥಕತೆಯನ್ನು ಮೆರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾರೆ. ಯಾಕಂದರೆ ತಮ್ಮ ಜೀವನ ಸಾರ್ಥಕವಾದದ್ದು ನಮ್ಮ ಮಕ್ಕಳು ಹುಟ್ಟಿದ ಸಂದರ್ಭ. ಹಾಗಾಗಿ ಆ ಹುಟ್ಟಿದ ಸಂದರ್ಭದಲ್ಲಿ ಅವ್ರು ಖುಷಿ ಕೊಟ್ರಲ್ಲ, ಸಂತೋಷ ಕೊಟ್ರಲ್ಲ ಅಂತ ಅಂದ್ಬಿಟ್ಟು ತಂದೆ ತಾಯಿ ಏನು ಮಾಡ್ತಾರಂತೆ, ಖುಷಿ ಪಡ್ತಾರೆ. ಹಾಗಾಗಿ ಎಷ್ಟೋ ಜನ ಮಕ್ಕಳಿಲ್ಲದಂತಹ ಜನಗಳು, ಎಷ್ಟೋ ಜನ ಮಕ್ಕಳಿಲ್ಲದ ದಂಪತಿಗಳು ಮಕ್ಕಳಿಗಾಗಿ ತುಂಬ ಪರಿತಪಿಸ್ತಾ ಇರ್ತಾರೆ. ಆ ಬಾಲ್ಯ ಲೀಲೆಗಳನ್ನು ನೋಡಬೇಕು, ನಾನು ನನ್ನ ಮಕ್ಕಳಿಗೆ ಕೃಷ್ಣನ ವೇಷ ಹಾಕಬೇಕು, ಆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಡೆಯೋದು ನೋಡಬೇಕು, ಅಂಬೆ ಹರಿದು ಬರ್ತಾ ಇರೋದನ್ನು ನೋಡಬೇಕು, ಇವೆಲ್ಲ ಆಸೆಗಳಲ್ಲಿರತ್ತೆ. ಆದರೆ ಮಗು ಹುಟ್ಟಿದ ಸಂದರ್ಭ ಎಲ್ಲ ಖುಷಿಯನ್ನು ಕೂಡ ಅವ್ರು ನೆರವೇರಿಸ್ಕೊಳ್ಳೋಕೆ ಸಾಧ್ಯ. ಬೆಳೆದು ದೊಡ್ಡವರಾದಮೇಲೆ ತಂದೆ ತಾಯಿಯನ್ನು ಕೂಡ ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅನ್ನೋದು ಈ ಮಕ್ಕಳು ಪ್ರಬಂಧದ ಆಶಯ. ಇದನ್ನೇ ಹೇಳ ಹೊರಟಿರೋದು ಗಿರಡ್ಡಿ ಗೋವಿಂದರಾಜರವರು.
ಹಾಗಾಗಿ ಪ್ರತಿಯೊಬ್ಬ ಮಕ್ಕಳು ಕೂಡ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ರಿ ಅನ್ನೋದು ಈ ಪ್ರಬಂಧದ ಒಂದು ಆಶಯ. ಮಕ್ಕಳು ಪ್ರಬಂಧ ಇಲ್ಲಿಗೆ ಮುಕ್ತಾಯವಾಯಿತು. ಧನ್ಯವಾದಗಳು.